ಇವತ್ತು ನಾವು ಟೊಮೆಟೊ ಸಾಸ್ ಹೋಮ್ ರೆಮಿಡಿ ಹೋಮಲ್ಲೇ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಮನೆಯಲ್ಲೇ ಟೊಮೆಟೊ ಸಾಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಡೈಲಿ ಯಾವಾಗ ಯೂಸ್ ಮಾಡಬೇಕನ್ಸುತ್ತೋ ಆವಾಗ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಚಿಕ್ಕ ಚಿಕ್ಕದಾಗಿ ಮಾಡ್ಕೊತೀನಿ. ಮತ್ತು ಕುಕ್ಕರಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಇಟ್ಕೊಂಡು ಅದರಲ್ಲಿ ನಾನು 3 ಟೊಮೆಟೊ ತೊಳೆದಿಟ್ಕೊಂಡಿದ್ದೀನಲ್ಲ, ಆ ಟೊಮೆಟೊನ ಇವಾಗ ನೀರು ಬಿಸಿ ಆದಮೇಲೆ ನೀರಲ್ಲಿ ಇಡೋದು. 3 ಟೊಮೊಟೊನ ನೀರಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ 2 ವಿಸಿಲ್. ನಿಮ್ಗೆ ಜಾಸ್ತಿ ನುಣ್ಣು ಬೇಗ ಒಂದೊಂದು ಟೊಮೆಟೊ ಬೇಗ 1 ವಿಸಿಲ್ಗೆ ಬೆಂದ್ಕೊಂಡ್ಬಿಡುತ್ತೆ, ಒಂದೊಂದು ಬೇಗ ಬೇಯೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ನುಣ್ಣಗಾಗಲಿ ಅಂತ 2 ವಿಸಿಲ್ ಹಾಕಿದ್ದೀನಿ. ಇವಾಗ ಅದನ್ನು ರಿಮೂವ್ ಮಾಡಿದ್ರೆ ನೋಡಿ, ಅದು ಮೇಲೆಗಡೆ ಎಲ್ಲ ಮೇಲೆಗಡೆ ಟೊಮೆಟೊ ಒಟ್ಟೆಲ್ಲ ಇದ್ದಿದೆಯಲ್ಲ, ಆ ಒಟ್ಟೆಲ್ಲ ರಿಮೂವ್ ಮಾಡಬೇಕು. ಆದರೆ ಒಟ್ಟೆಲ್ಲ ರಿಮೂವ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ನೀರು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನಾನು ಒಂದು ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಗಟ್ಟಿ ಆಗಲಿ, ಸ್ವಲ್ಪ ನೀರಾಗಿದ್ದರೆ ಅದು ಕುದಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಇವಾಗ ಬಾಣಲಿ ಬಿಸಿ ಆದಮೇಲೆ ಟೊಮೆಟೊ ಸಾಸು ಜಾರ್ಗೆ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆ ಪೇಸ್ಟ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು. ಆವಾಗಲೇ ಟೊಮೆಟೊ ಬೇಯಿಸ್ಕೊಂಡಿದ್ದಕ್ಕೆ ಹಾಕಿದೆ, ಅದು ಒಟ್ಟೆಲ್ಲ ರಿಮೂವ್ ಮಾಡಿ ಇವಾಗ ಇಲ್ಲಿ ಕುದೀತಾ ಇರೋದಕ್ಕೆ ಟೊಮೆಟೊ ಸಾಸ್ಗೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಹಾಕ್ಕೋಬೇಕು. ಯಾಕಂದರೆ ಅದು ಹುಳಿ ಇರುತ್ತೆ, ಸ್ವೀಟು ಇರುತ್ತೆ. ಹಂಗಾಗಿ ಇವಾಗ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ರಿ. ಅದೇನು ಕಂಪಲ್ಸರಿ ಅಂತ ಏನಿಲ್ಲ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ರಿ. ಅಷ್ಟು ಮಾತ್ರ. ಕೆಲವರು ನನಗೆ ಕಲರೇ ಇಲ್ಲ ಅನ್ನೋರು ಖಾರದ ಪುಡಿ ಕಲರ್ ಇರೋದನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ಹಾಕ್ಕೊಂಡು ಸ್ವಲ್ಪ ಅದು ಕುದಿಬೇಕು. ಯಾಕಂದರೆ ಅದು ಸ್ವಲ್ಪ ನೀರು ಇರುತ್ತಲ್ಲ, ಅದು ಕುದಿಯೋದ್ರಿಂದ ಸ್ವಲ್ಪ ಮಂದ ಬರುತ್ತೆ. ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತಿರುವು ಕೊಡ್ತಾ ಇದ್ದರೆ ಅದು, ಯಾಕಂದರೆ ಅದು ಸೈಡ್ಗಳಲ್ಲೆಲ್ಲ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡ್ಕೊಂಡು ಬಿಡುತ್ತೆ ಅದು. ಹಂಗಾಗಿ ನಾವು ಸುತ್ತಲೂ ಕಲಿಸ್ಕೊಡ್ತಾ ಇದ್ದರೆ ಅದು ನೋಡಿ ಸ್ವಲ್ಪ ಮಂದ ಬಂದಿದೆ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೊಟ್ಟು ಸ್ವಲ್ಪ ಮಂದ ಬಂದಮೇಲೆ ಅದನ್ನ ಆಫ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಹುಳಿ ಇರುತ್ತೆ. ಬೆಲ್ಲ ಸ್ವಲ್ಪ ಹಾಕ್ಕೊಡ್ರಿ, ಯಾಕಂದರೆ ಅದು ಹುಳಿ ಸ್ವೀಟು ಎರಡೂ ಬೇಕಲ್ಲ. ನಾವು ಆವಾಗಲೇ ಗರಂ ಮಸಾಲ ಎಲ್ಲ ಹಾಕಿದ್ದೀರಿ. ಟೊಮೆಟೊ ಹುಳಿ ಇರುತ್ತೆ ಹೆಂಗಿದ್ರು. ನಾಟಿ ಟೊಮೊಟೊ ತೊಗೊಂಡ್ರೆ ಹುಳಿ ಜಾಸ್ತಿನೇ ಇರುತ್ತೆ. ನಾನು ಫಾರಮ್ ಟೊಮೊಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕಂದರೆ ಟೊಮೆಟೊ ಸಾಸು ಹುಳಿ ಸ್ವೀಟ್ ಎರಡೂ ಇರೋದ್ರಿಂದ ನಾವು ಇವಾಗ ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನ ಬೆಲ್ಲ ಎಲ್ಲ ಕರಗಬೇಕಲ್ಲ, ಹಂಗಾಗಿ ಸ್ವಲ್ಪ ಕಲಿಸ್ಕೊಟ್ಬಿಟ್ಟು ಇವಾಗ ಸ್ವಲ್ಪ ಮಂದ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ. ಈ ಥರ ಟೊಮೆಟೊ ಸಾಸು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲೆಲ್ಲೋ ಹೋಗಿ ಯಾವ ಬಾಟಲ್ ಅಂಗಡಿದಲ್ಲೆಲ್ಲ ತೊಗೊಂಡು ಬಂದು ಹೆಲ್ತ್ ಎಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದಂತ ರೆಮಿಡಿ ಇದು. ನಾನು ಯಾವಾಗ ಬೇಕಾದ್ರೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಳ್ತೀನಿ. ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ, 1 ಟೈಮ್ಗೆ ಅಷ್ಟೇ. ಮತ್ತು ಸ್ಟೋರ್ ಬೇಕಾದರೂ ಮಾಡ್ಕೊಬೋದು, 1 ವೀಕ್ ಇಟ್ಕೊಬೋದು. ಯಾಕಂದರೆ ಆವಾಗಿನ ಟೈಮಲ್ಲಿ ಫ್ರೆಶ್ ಆಗಿ ಅದೇ ಥರ ಮಾಡಿಕೊಂಡ್ರೆ ಹೆಲ್ತಿಯಾಗಿ ಇರುತ್ತೆ. ನಾವು ಬೇರೆ ಯಾವುದನ್ನು ಕುಡ್ತೋಗಿರೋ ಟೊಮೊಟೊ ಅದು ಏನೋ ಆಗದಿರ ಮನೆಯಲ್ಲೇ ಫ್ರೆಶ್ ಟೊಮೊಟೊ ಹಾಕಿ ಮಾಡಿರೋದು. ಹಂಗಾಗಿ ನೋಡಿ ಇದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ. ಫೈನಲಿ ಟೊಮೆಟೊ ಸಾಸ್ ರೆಡಿಯಾಗಿದೆ. ನಿಮ್ಗೆ ಏನದ್ರಲ್ಲಿ ಬೇಕಾದ್ರೂ ಗೋಬಿ ಚಪಾತಿ ಎಲ್ಲದಕ್ಕೂ ಬೇಕಂದ್ರೂ ತಿನ್ಕೊಳ್ಬೋದು. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರ್ಯಾರು ಆಗಿಲ್ಲ ಬೇಗ ಆಗಿ. ಇನ್ನೂ ಬೇರೆ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.